ಏನ್ ಕಾದಿದ್ಯೋ, ಏನಾಗುತ್ತೋ, ಅಯ್ಯೋ ಭಗವಂತ, ಏನ್ ಮಾಡೋದೆ? ಅತ್ತೆ ನಾನು ನಿಜವಾಗ್ಲೂ ಏನಾಗಿ ತುಂಬಾ ನೋವಾಗ್ತಿದೆ ಅತ್ತೆ. ಯಾರಿಗೆ ಹೇಳೋದು? ಬರೀ ಕಾಲಷ್ಟೇ ಅಲ್ಲ ಅತ್ತೆ, ಮತ್ತೆ ಸೊಂಟನೂ ನೋವ್ತಿದೆ. ಅಯ್ಯೋ, ಸೊಂಟನೂ ನೋವ್ತಾ ಇದೆಯಾ ಅಮ್ಮು? ಬರೀ ಸೊಂಟ ಅಷ್ಟೇ ಅಲ್ಲ ಅತ್ತೆ, ಮತ್ತೆ ಭುಜನೂ ನೋವ್ತಾ ಇದೆ. ಅಯ್ಯೋ, ನನ್ ಬಂಗಾರ ಭುಜನೂ ನೋವ್ತಾ ಇದೆ ಕಣೋ ವಲ್ಲಭ. ಭುಜ ಅಷ್ಟೇ ಅಲ್ಲ ಅತ್ತೆ, ಭುಜ 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 ನೋವ್ತಾ ಇದೆ ಕಣೋ ವಲ್ಲಭ. ವಲ್ಲಭ, ಏನೋ ಏನೋ ಹಾಗೆ ನೋಡ್ಕೊಂಡು ಕೂತ್ಬಿಟ್ಟೆ. ಎತ್ಕೊಳ್ಳೋ ನನ್ ಸೊಸೆನ ಕರ್ಕೊಂಡು ಹೋಗಿ ಸೋಫಾ ಮೇಲೆ ಕೂರ್ಸು. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ನನ್ ಮುದ್ದಿನ ಮಗ ವಲ್ಲಭನು ನನ್ ಮಾತು ಕೇಳ್ದೆ ಇರೋಕ್ಕಾಗೋದ. ಪ್ರಿಯ ನೋಡ್ದಿ ಅಮ್ಮ ನನಗೆ ಎಂತ ಪರಿಸ್ಥಿತಿ. ಏನು ಊಟ ತಗೊಂಡೋಗ ಹಾಕ್ಬೇಕಲ್ವಾ? ಸರಿ ಮನೆಗೆ ಏನ್ ಕಾದಿದ್ಯೋ, ಏನಾಗುತ್ತೋ, ಅಯ್ಯೋ ಭಗವಂತ, ಏನ್ ಮಾಡೋದೆ? ಅತ್ತೆ ನಾನು ನಿಜವಾಗ್ಲೂ ಏನಾಗಿ ತುಂಬಾ ನೋವಾಗ್ತಿದೆ ಅತ್ತೆ. ಯಾರಿಗೆ ಹೇಳೋದು? ಬರೀ ಕಾಲಷ್ಟೇ ಅಲ್ಲ ಅತ್ತೆ, ಮತ್ತೆ ಸೊಂಟನೂ ನೋವ್ತಿದೆ. ಅಯ್ಯೋ, ಸೊಂಟನೂ ನೋವ್ತಾ ಇದೆಯಾ ಅಮ್ಮು? ಬರೀ ಸೊಂಟ ಅಷ್ಟೇ ಅಲ್ಲ ಅತ್ತೆ, ಮತ್ತೆ ಭುಜನೂ ನೋವ್ತಾ ಇದೆ. ಅಯ್ಯೋ, ನನ್ ಬಂಗಾರ ಭುಜನೂ ನೋವ್ತಾ ಇದೆ ಕಣೋ ವಲ್ಲಭ. ಭುಜ ಅಷ್ಟೇ ಅಲ್ಲ ಅತ್ತೆ, ಭುಜ 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 ನೋವ್ತಾ ಇದೆ ಕಣೋ ವಲ್ಲಭ. ವಲ್ಲಭ, ಏನೋ ಏನೋ ಹಾಗೆ ನೋಡ್ಕೊಂಡು ಕೂತ್ಬಿಟ್ಟೆ. ಎತ್ಕೊಳ್ಳೋ ನನ್ ಸೊಸೆನ ಕರ್ಕೊಂಡು ಹೋಗಿ ಸೋಫಾ ಮೇಲೆ ಕೂರ್ಸು. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ನನ್ ಮುದ್ದಿನ ಮಗ ವಲ್ಲಭನು ನನ್ ಮಾತು ಕೇಳ್ದೆ ಇರೋಕ್ಕಾಗೋದ. ಪ್ರಿಯ ನೋಡ್ದಿ ಅಮ್ಮ ನನಗೆ ಎಂತ ಪರಿಸ್ಥಿತಿ.